ಕತೆ ಆಗ ಹೀರೋ ಅವರು ಸೂಟಬಲ್ ಆಗ್ತಾ ಇದ್ರು. ಒಂದು ವೇಳೆ ಈ ಕತೆ ಈಗ ಈ ಸಿಚುವೇಶನ್ ಅಲ್ಲಿ ಈಗ ಓಂ ಪ್ರಕಾಶ್ ಅವ್ರು ಮಾಡಿದ್ರೆ ಹೀರೋ ಯಾರು ಇರ್ತಾ ಇದ್ರು? ದರ್ಶನ್ ಕೈ ಮಾಡಿಸ್ತೀನಿ ಸರ್. ದರ್ಶನ್ ಮಾಡ್ತೀನಿ ಖಂಡಿತ ಸರ್. ಸಾರಿ ಯಾವುದಕ್ಕೆ ಸರ್? ನಾ ಹೇಳಿದೆ ಸರ್ ಕರೀರಿ ಅಂತ ಹೇಳಿದೆ. ಇವ್ರು ಏನು ಮಾಡೋರೆ ಗೊತ್ತಿಲ್ಲ. ಇವರು ಅವರಿಬ್ಬರು ಏನು ಮಾತಾಡ್ಕೊಂಡವ್ರೆ ಅಂತ ಗೊತ್ತಿಲ್ಲ. ಬೇಡ ಬಿಡು ನೀನು ಅಂತೇನೋ ಹೇಳಿರ್ತಾರೆ ಇವರು ಅಂಜಿ ನಾಗರಾಜ್ ಅವರು. ಏನು ವಿಜಿಗೆ ಹೇಳ್ತಾ ಬರೋಕ್ಕೆ ಏನಂದ್ರು? ಕಾರಿಲ್ಲ ಅಂದ್ರ ಮತ್ತೆ ನಂಗೆ ಗೊತ್ತಿಲ್ಲ ಸರ್. ದೇವ್ರನ್ನ ಹೇಳಿದ್ದೀನಿ ಅವ್ರನ್ನ ಒಂದಿಬ್ಬರನ್ನ ಕಲಾವಿದ್ರುಗಳನ್ನ ಕರೆಸು, ನಾವು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಡೈಲಾಗ್ MS ರಮೇಶ್ ಅವ್ರನ್ನೂ ಕರೆಸು ಅಂತ ಹೇಳಿದ್ದೆ ಸರ್. ನಾನು ತುಂಬ ಒಳ್ಳೆ ಡೈಲಾಗ್ ಬರೆದಿದ್ದಾರೆ ಪಿಕ್ಚರಲ್ಲಿ. ಅವರು ಈಸ್ ಎ ಗ್ರೇಟ್. ಬಟ್ ಏನು ಅಂತ ನನಗೆ ಐಡಿಯಾ ಇಲ್ಲ ಸರ್ ಆ್ಯಕ್ಚುಲಿ. ಆಮೇಲೆ ಈಗ ನರೇಶನ್ ಸ್ಟೈಲ್ ಚೇಂಜ್ ಆಗಿದೆ. ಹಾಂ ಸರ್. ಏನೋ ವಸಂತಿಯ ನರೇಶನ್ನು ನಿರೀಕ್ಷೆ ಮಾಡ್ತಾರೆ. ಬಟ್ ಈಗಿನ ಹಳೆಯ ನರೇಶನ್ ಹೇಗೆ ಕನೆಕ್ಟ್ ಆಗಿದೆ ನಿರೀಕ್ಷೆ? ನಾವು ಕೆಲವು ಸಲ ನಾವೇ ಸಿನಿಮಾ ಮಾಡಿದವರೇ ಕೂಡ ಯಾವುದಾದ್ರು ಸಿನಿಮಾಗಳು ಓಡದೇ ಇರೋ ಟೈಮಲ್ಲಿ, ಚೆನ್ನಾಗಿ ಬರದೇ ಇರೋ ಟೈಮಲ್ಲಿ ಯಾವುದೋ ಒಂದು ನಮ್ದು ಹಳೆ ಸಿನಿಮಾನ ಹಾಕ್ಕೊಂಡು ನೋಡಿದಾಗ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಸರ್ ಆ್ಯಕ್ಚುಲಿ. ಚೆನ್ನಾಗಿದೆಯಲ್ಲ, ಒಳ್ಳೆ ಕತೆ ಅಲ್ಲ, ಆ ಟೈಮಲ್ಲಿ ಇವೆಲ್ಲ ಸಿಗ್ತಲ್ಲ ಅಂತೇಳಿ. ಆಮೇಲೆ ಕೆಲವು ಸಲ ರಿಲೀಸ್ ತುಂಬ ಸಿನಿಮಾಗಳು ಮಾಡಿದ್ದಾರೆ ಸರ್, ಬಂದಿದೆ. ಥಿಯೇಟರ್ನಲ್ಲಿ ಕೂಡ ಒಂದು ಒಳ್ಳೆಯ ಪ್ರಶಂಸೆ ಸಿಕ್ಕಿದೆ. ಆ ಒಂದು ವಿಷಯ ಇಟ್ಟುಕೊಂಡು ಅಂಜಿ ನಾಗರಾಜ್ ಅವರು ಆ ತೀರ್ಮಾನ ತೊಗೊಂಡಿದ್ದಾರೆ. ನಾವು ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ, ಅವ್ರು ನಿರ್ಮಾಣ ಮಾಡಿರೋ ಸಿನಿಮಾಗಳಲ್ಲಿ ಇದು ಒಂದು ಉತ್ತಮವಾದ ಚಿತ್ರ. ಈ ಚಿತ್ರ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಅವರು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಸರ್. ಸರ್ ಸಾರಿ. ಹಾಂ ಸರ್, ಈಗ ನಾನು ಮಾಡ್ತೀನಿ ಸರ್. ನಮ್ಮದೇ ಒಂದು ದೊಡ್ಡ ಪ್ರೊಡಕ್ಷನ್ ಇದೆ, ಫೀನಿಕ್ಸು, ಈಗ ಮೊನ್ನೆ ಮುಗೀತು ಅದೊಂದು. ಮತ್ತು ಇಲಾಖೆ ಅಂತ ಒಂದು, ಅದು ಈಗ ಶುರು ಆಗ್ತಿದೆ 15ನೇ ತಾರೀಕಿಂದ. ಈ ವರ್ಷ ಎಲ್ಲ ಒಂದು 3 ಸಿನಿಮಾ ಬರೋ ಥರ ಇದೆ. ಒಂದು ಹೊಸ ಪಿಕ್ಚರು ಈಗ ಮಾರ್ಚ್ 19ಕ್ಕೆ ಶುರು ಮಾಡಿದ್ದೀನಿ ಸರ್.